ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ ನಚ ನಿತ್ಯತ್ವಂ ವಿನಾ ವೇದಾನಾಂ ದರ್ಶನಂ ವ್ಯವಹಾರೋ ಯುಜ್ಯತೆ. ವೇದವನ್ನು ದರ್ಶನ ಅಂತ ಕರೀತಾರೆ. ನೀವು ಬ್ರಹ್ಮಸೂತ್ರಗಳಲ್ಲಿ ನೋಡಿ ಅಥವಾ ಬೇರೆ ಗ್ರಂಥಗಳಲ್ಲಿ ನೀವು ನೋಡಿದರೆ ಏನಂತ ಕರೀತಾರೆ ವೇದವನ್ನು? ದರ್ಶನ. ದರ್ಶನ ಅಂದರೆ ಏನು? ಕಾಣ್ಕೆ, ನೋಡುವುದು, ನೋಟ, ವಿಷನ್ ಅಂತ ಅರ್ಥ ದರ್ಶನ ಅಂದರೆ. ಹೂಸ್ ವಿಷನ್? ಯಾರ ದರ್ಶನ? ಋಷಿಗಳೆಲ್ಲರ ದರ್ಶನ. ಅಂದರೆ ಯಾರೂ ರಚನೆ ಮಾಡಿಲ್ಲ, ಎಲ್ಲ ಋಷಿಗಳ ದರ್ಶನ ಮಾತ್ರ ನೋಡಿದ್ದಾರೆ, ಯಾರೂ ರಚನೆ ಮಾಡಿಲ್ಲ. ಅದಕ್ಕೆ ಏನಂತ ಕರೀತಾರೆ? ದರ್ಶನ ಅಂತ ಕರೀತಾರೆ. ಎಲ್ಲರೂ ನೋಡಬೇಕು ಅಂದರೆ, ಎಲ್ಲರೂ ಅಂದರೆ ಎಲ್ಲ ಕಾಲದವರು ಅಂತ. ಹಿಂದೆ ಇದ್ದವರು, ಇಂದು ಇರುವವರು, ಮುಂದೆ ಬರುವವರು, ಎಲ್ಲ ತರಹದ ಋಷಿಗಳು ನೋಡಬೇಕು ಅಂತಂದರೆ ನಿತ್ಯತ್ವ ಇರಲೇಬೇಕು. ಹೀಗಾಗಿ ವೇದವನ್ನು ದರ್ಶನ ಅಂತ ಕರೀತಾರೆ. ನಿತ್ಯತ್ವ ಅಂತನ್ನೋದು ಸಹಜವಾಗಿ ಇದೆ. ಹಾಗೆ ಅರ್ಥ ಆಗುತ್ತೆ. ವೇದ ದರ್ಶನ ಆಗಬೇಕು ಅಂತಂದರೆ ವೇದ ನಿತ್ಯ ಆಗಲೇಬೇಕು ಅಂತ ಆಚಾರ್ಯರು ಮಾತಾಡಿದರು. ಇದಾದ ಮೇಲೆ ಒಂದು ವಾದ ಹೊರಟಿದೆ, ಈಗ ಇದೆ. ನೀವು ಕೇಳಿರಬಹುದು, ಡಿ ವಿ ಗುಂಡಪ್ಪನವರು ಅಂದರೆ ಡಿ ವಿ ಜಿಯವರು, ಸತ್ಯಕಾಮರು, ಅವರೆಲ್ಲ ಒಂದು ನಿಲುವಿಗೆ ಅಂಟುಕೊಂಡಿದ್ದಾರೆ. ಏನು? ವೇದ ನಿತ್ಯ ಅಲ್ಲ, ವೇದತ್ವ ನಿತ್ಯ ಅಂತ. ಅಂದರೆ ಸಾಹಿತ್ಯ ನಿತ್ಯ ಅಲ್ಲ, ಅರ್ಥ ನಿತ್ಯ. ಸಾಹಿತ್ಯ ಬದಲಾಗ್ತಾ ಇರುತ್ತೆ. ನೋಡಿ, ಸಹಸ್ರಶೀರ್ಷಾ ಪುರುಷ ಸಹಸ್ರಪಾತ್ ಅಂತಿದೆ. ಸಹಸ್ರಮೂರ್ಧ ಪುರುಷ, ಸಹಸ್ರಬಾಹು ಸಹಸ್ರಪಾತ್ ಅಂತ ಇನ್ನೊಂದು ಕಡೆ ಇದೆ. ಸೊ ಸಾಹಿತ್ಯ ಚೇಂಜ್ ಆಗ್ತಾ ಇರುತ್ತೆ. ಲಿರಿಕಲ್ ಎಟರ್ನಿಟಿಯನ್ನು ಒಪ್ಪಲ್ಲ. ಮತ್ತೆ ಅದೇ ಭಾವ, ಎಟರ್ನಲ್ ಎಕ್ಸಿಸ್ಟೆನ್ಸ್ ಆಫ್ ಇಂಟೆನ್ಷನ್, ಅಭಿಪ್ರಾಯದ ನಿತ್ಯತ್ವವನ್ನು ಒಪ್ತೇವೆ. ಸಾಹಿತ್ಯದ ನಿತ್ಯತ್ವವನ್ನು ಒಪ್ಪಲ್ಲ ನಾವು ಅಂತಾರ. ಕೇಳುವವರಿಗೆ ಹೌದು ಅಂತ ಅನ್ಸುತ್ತೆ. ಕರೆಕ್ಟ್. ಯಾಕೆಂದರೆ ಸಾಹಿತ್ಯ ಅನ್ನೋದು ಬದಲಾಗ್ತಾ ಇರುತ್ತೆ ನಿರಂತರವಾಗಿ. ವೇದ ಕೋಟ್ಯಂತರ ವರ್ಷಗಳಿಂದ ಹಾಗೇ ಇರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ವೈ ಶುಡ್ ಬಿ ಎಕ್ಸ್ಪೆಕ್ಟ್? ಯಾಕೆ ನಾವು ಹಾಗೆ ಎಕ್ಸ್ಪೆಕ್ಟ್ ಮಾಡಬೇಕು? ಮತ್ತೆ ಎಕ್ಸ್ಪೆಕ್ಟ್ ಮಾಡಲ್ಲ. ಅದರ ಅರ್ಥವನ್ನು ನೆನಪಲ್ಲಿಟ್ಕೊಂಡು ಕಾಲಾಂತರದಲ್ಲಿ ಒಂದೆರಡು ಬದಲಾವಣೆ ಆಗತ್ತೆ ಅಂತಾರೆ ಕೆಲವರು. ಅದರಿಂದಾಗಿ ವೇದ ನಿತ್ಯ ಅಂದರೆ ಹೌದು ನಿತ್ಯ, ಇಂಟೆನ್ಷನ್ ವೈಸ್ ನಿತ್ಯ. ವೇದ ಅನಿತ್ಯ, ಹೌದು ಲಿರಿಕಲಿ ಅದು ಅನಿತ್ಯ, ಅದರ ಲಿರಿಕ್ಸ್ ಬದಲಾಗ್ತಾ ಇರುತ್ತೆ ಅಂತ ಅವರು ಹೇಳ್ತಾರೆ. ಚಂದ ಅಂತ ಅನ್ಸತ್ತೆ. ನಚ ವರ್ಣಪದಾದೀನಾಂ ಅನಿತ್ಯತ್ವಂ ವಕ್ತುಂ ಯುಕ್ತಂ
ವೇದದಲ್ಲಿರುವ ವರ್ಣ, ವೇದದ ಪದ, ವೇದದ ನುಡಿಗಟ್ಟು, ವೇದದ ಅನುಕ್ರಮ ಯಾವುದೂ ಅನಿತ್ಯ ಅಲ್ಲ. ಪ್ರತಿಯೊಂದೂ ನಿತ್ಯ, ಯಾವಾಗಲೂ ಹೀಗೇ ಇರುತ್ತೆ. ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಅಂದರೆ ಅಗ್ನಿಮೀಳೆ ಪುರೋಹಿತಂ ಅನ್ನೋದು ಯಾವುದೋ ಒಂದು ಕಾಲದಲ್ಲಿ ವನ್ನಿಮೀಳೆ ಅಂತ ಇತ್ತು, ಪುರೋಧಸಂ ಅಂತ ಇತ್ತು. ಅದೇ ಅರ್ಥ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ಈ ಕಾಲದಲ್ಲಿರುತ್ತೆ. ಮುಂದೆ ಯಾವುದೋ ಒಂದು ಕಾಲದ ವನ್ನಿಮೀಳೆ ಪುರೋಧತಂ ಅಂತ ಹೇಳಿ ಬದಲಾಗಲ್ಲ. ವರ್ಣ ಒಂದು ವರ್ಣ ಅನಿತ್ಯ ಅಲ್ಲ, ವರ್ಣ ನಿತ್ಯ. ಆ ವರ್ಣನಿತ್ಯತ್ವವಾದವನ್ನು ನಾವು ಮುಂದೆ ಇನ್ನು ವಿಸ್ತಾರವಾಗಿ ನೋಡಲಿದ್ದೇವೆ. ಸ್ವಲ್ಪ ಹಿಂದೆ ನೋಡಿದ್ದೇವೆ, ವರ್ಣನಿತ್ಯತ್ವವನ್ನು ಒಪ್ಪಬೇಕು. ಯಾಕೆಂದರೆ ಆ ವರ್ಣ ಅನ್ನೋದು ನಮ್ಮ ಮಸಲ್ ಮೆಮರಿಯಲ್ಲಿ ದಾಖಲಾಗಿರುವಂತಹ ಸಂಗತಿ. ಯಾರಿಗೂ ಕೂಡ ನಾವೀಗ ಸಖತ್ ಮುಂದುವರೆದು ಬಿಟ್ಟಿದ್ದೀವಿ, ಅವರೆಲ್ಲ ಪ್ರಿಮಿಟಿವ್, ಹಿಂದೆ ಇದ್ದವರೆಲ್ಲ, ನಮ್ಮ ಮುತ್ತಾತ, ಕೋಲ್ತಾತ, ಪಿಜ್ಜ ಎಲ್ಲ ಅವರು ಬಳಸಿರುವ ಅವನ್ನು ನಾನು ಬಳಸ್ತಾ ಇಲ್ಲ ಅಂತ ಯಾವನೂ ಅಂದ್ಕೊಳ್ಳಲ್ಲ. ಅವರು ಯಾವ ಅ, ಯಾವ ಆ, ಯಾವ ಇ ಅದನ್ನು ಬಳಸಿದಾರೋ ಅದನ್ನೇ ನಾನು ಈಗ ಬಳಸ್ತಾ ಇರೋದು ಅಂತಾನೆ ಪ್ರಜ್ಞೆ ಇರೋದು ಅಲ್ವಾ? ಹೀಗಾಗಿ ವರ್ಣ ನಿತ್ಯ. ಇನ್ನು ವೇದದ ಪರ್ಟಿಕ್ಯುಲರ್ ಪದ ನಿತ್ಯ, ಹಾಗೇ ಇರುತ್ತೆ. ಮತ್ತು ಆರ್ಡರ್ ನಿತ್ಯ. ಸ್ವರ ಯಾವತ್ತೋ ಒಂದು ಅಗ್ನಿಮೀಳೆ ಪುರೋಹಿತಮಲ್ಲಿ ಸ್ವರ ವ್ಯತ್ಯಾಸ ಆಗಲ್ಲ, ಸ್ವರ ಹಾಗೇ ಇರುತ್ತೆ. ಅದರಿಂದ ವೇದ ನಿತ್ಯ. ಅದಕ್ಕೆ ವೇದವನ್ನು ದರ್ಶನ ಅಂತ ಕರೀತಾರೆ. ಆ ದರ್ಶನ ಅಂತ ಕರಿಬೇಕಾದ್ರೆ ನಿತ್ಯತ್ವವನ್ನು ಒಪ್ಪಲೇಬೇಕಾಗತ್ತೆ. ಅಲ್ಲ, ಇಷ್ಟು ಪರ್ಟಿಕ್ಯುಲರ್ ನಿತ್ಯತ್ವವನ್ನು ಹೇಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ? ಯಾರ ಬುದ್ಧಿಯಲ್ಲೂ ಇರಲ್ಲ. ನೋಡಿ, ಒಂದು ಕಥೆ ಹೇಳ್ತೇನೆ ನಿಮಗೆ. ಸತ್ಯನಾಥ ತೀರ್ಥರು ಗೀತಾ ತಾತ್ಪರ್ಯಕ್ಕೆ ಬರೆದ ಟಿಪ್ಪಣಿಯಲ್ಲಿ ಹೇಳಿದ ಕಥೆ. ಒಮ್ಮೆ ಜಯತೀರ್ಥರು ಗೀತಾ ತಾತ್ಪರ್ಯ ವ್ಯಾಖ್ಯಾನ ಬರೆದಿದ್ದಂತೆ, ನ್ಯಾಯದೀಪಿಕ. ಯಾರೋ ಬಂದರು, ಓದಿಕೊಡ್ತೇವೆ ಅಂತ ಇಸ್ಕೊಂಡು ಹೋದರು. ಕಾದರೂ ಇವರು ಬರಲೇ ಇಲ್ಲ, ಬೇರೆನೇ ವ್ಯಾಖ್ಯಾನ ಬರೆದು. ಆಮೇಲೆ ಆ ಪುಸ್ತಕ ಸಿಕ್ತು. ಒಂದೇ ಆಗಿರಲ್ಲ. ನಾವು ಟೇಪ್ ರೆಕಾರ್ಡರ್ಗಳೇ. ಈಗ ಕಟ್ಟಿದ ಪದ್ಯ ಮತ್ತೆ ಮುಂದೆ ಬೇರೆ ತರಹ ಬರುತ್ತವೆ. ಇನ್ನು ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ದ್ವಾದಶ ಸ್ತೋತ್ರವನ್ನು ನಾನು ಈಗ ಕನ್ನಡಾನುವಾದ ಮಾಡಿದರೆ ಅದು ಬೇರೆನೇ ಅಂತ. ಬೇರೆನೇ ಆಗತ್ತೆ. ಆವಾಗ ಗ್ರಹಿಸುವ ಭಾವ, ಬಳಸುವ ನುಡಿ ಎಲ್ಲ ಬದಲಾಗಿರುತ್ತೆ, ಕಾಣುವ ಕಾಣಿಕೆ ಎಲ್ಲ ಬದಲಾಗಿರುತ್ತೆ. ಆದರೂ ಯಾಕೆ ಕವಿಗಳು ನಾವು ಹಿಂದೆ ಬರೆದದ್ದನ್ನು ಉಳಿಸ್ಬೇಕು ಅಂತಾರೆ ಅಂದರೆ, ಆವಾಗ ನಾವು ಹೆಂಗೆ ಕಾಣ್ತಾ ಇದ್ವಿ, ಈಗ ಹೇಗೆ ಕಾಣ್ತಾ ಇದ್ದೀವಿ ಅನ್ನೋದು ನಮಗೇ ಒಂದು ಕ್ಲಾರಿಫಿಕೇಷನ್ಗೆ, ದಾಖಲಾತಿಗಿರಲಿ ಅಂತ. ಕೆಲವೊಮ್ಮೆ ಮೊದಲಿನದ್ದು ಚೆನ್ನಾಗಿರುತ್ತೆ, ಆಮೇಲಿನದ್ದು ಚೆನ್ನಾಗಿರಲ್ಲ. ಅದಕ್ಕೂ ನಾನು ಸಾಕಷ್ಟು ಉದಾಹರಣೆ ಕೊಡ್ತೇನೆ. ಬಾನಗಂಗೆಯು ಮುತ್ತಿ ಮುತ್ತ ನಿತ್ತಡಿಯವನು, ಕಿತ್ತಡಿಗಳಿಂದ ಹಿರಿ ಬಂಡೆಯನ್ನೊಡೆದವನು. ಅದು ಹೇಗಿದೆ? ಅದನ್ನು ತುಂಡು ತುಂಡು ಮಾಡಿ ಕಟ್ಟಿದ್ದಾರೆ. ಆಮೇಲೆ ಚೆನ್ನಾಗಾಗಿಲ್ಲ ಅದು. ಅದರಿಂದಾಗಿ ಮೊದಲು ಬರೆದದ್ದಕ್ಕೂ ನಂತರ ಬರೆದದ್ದಕ್ಕೂ ವ್ಯತ್ಯಾಸ ಬರುತ್ತೆ ಸಹಜವಾಗಿ. ಮನುಷ್ಯನ ಪ್ರಜ್ಞೆಯ ಮಿತಿ ಅದು. ಆದರೆ
ಈ ವೇದವನ್ನು ಅನಂತ ಕಾಲದಿಂದ ಹೊತ್ತು ಜನರಿಗೆ ಮುಟ್ಟಿಸಿ ತನ್ನ ಬಗೆಗೆ ತಿಳಿಸ್ತಾ ಇರುವವನು ದೇವರು. ಅವನ ಪ್ರಜ್ಞೆ ಒಂದು ಚೂರು ವ್ಯತ್ಯಾಸ ಮಾಡೋಲ್ಲ ವೇದವನ್ನು. ಅದಕ್ಕೆ ಹೇಳಿದ್ದು ಸರ್ವಜ್ಞತ್ವಾತ್ ಈಶ್ವರಸ್ಯ ತದ್ಬುದ್ಧೌ ಸರ್ವದಾ ಪ್ರತೀಯಮಾನತ್ವಾತ್. ವೇದ ನಿತ್ಯ ಯಾಕೆ? ದೇವರ ಬುದ್ಧಿಯಲ್ಲಿ ಸ್ಥಿರಗೊಂಡಿದೆ. ದೇವರದ್ದು ಸಂಕಲ್ಪ ಇದೆ, ದೇವರ ಸಂಕಲ್ಪ ಇದೆ, ದೇವರ ಬುದ್ಧಿ ಇದೆ. ಆ ದೇವರ ಬುದ್ಧಿ ಆ ವೇದವನ್ನು ಹಾಗೇ ಉಳಿಸ್ಕೊಂಡು ಬರ್ತಾ ಇದೆ. ಅದರಿಂದಾಗಿ ವೇದ ನಿತ್ಯ. ನಾವು ಮತ್ತೆ ಇದು ನಂಬಲಿ ಕಷ್ಟ ಆಗತ್ತೆ. ಯಾಕೆ? ಇವಾಗ ಒಂದು ಪದ್ಯವನ್ನು ಒಬ್ಬ ನೆನಪಲ್ಲಿ ಇಟ್ಕೊಂಡಿರ್ತಾನೆ, ಎಷ್ಟೋ ದಿವಸ ಬಿಡ್ತಾನೆ, ಮತ್ತೆ ಅದನ್ನು ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು, ಒಂದು ಹಾಡನ್ನು ಹೇಳ್ತಾನೆ. ಹೇಳಿ ಆದಮೇಲೆ ಎಷ್ಟೋ ಕಾಲ ಆದಮೇಲೆ ರೀಕ್ರಿಯೇಟ್ ಮಾಡ್ತಾನೆ, ಅದನ್ನು ಹಾಗೇ ಹೇಳ್ತಾನೆ. ಆಗತ್ತಲ್ವಾ? ಏನಿತ್ತು ಬಹಳ ವರ್ಷಗಳ ಮೇಲೆ ಯಾರು ಆ ಹಾಡನ್ನು ರೀಕ್ರಿಯೇಟ್ ಮಾಡ್ತಾನೆ ಅಥವಾ ಹೇಳ್ತಾನೆ, ಅದು ಇಂಪ್ರೆಷನ್ ಇತ್ತು ಆ ಹಾಡಿನದ್ದು. ಅದೇ ಮೆಮರಿಯಾಗಿ ಅಂತ ಹೇಳಿ ನಾವು ಹೇಳ್ತೇವೆ. ಮೆಮರಿ ಅಂದರೆ ಏನು? ಇಂಪ್ರೆಷನ್, ನಥಿಂಗ್ ಬಟ್ ಇಂಪ್ರೆಷನ್. ಆ ಇಂಪ್ರೆಷನ್ನಿಂದ ಒಬ್ಬ ಹೇಳ್ತಾನೆ. ಅದೇ ರೀತಿ ವೇದವೂ ಕೂಡ ಯಾಕೆ ಹಾಗಾಗಬಾರದು? ದೇವರು ವೇದವನ್ನು ಹೇಳುತ್ತಾನೆ. ಹೇಗೆ? ನಾರ್ಮಲ್ ಮೆಮರಿಯಿಂದ, ಇಂಪ್ರೆಷನ್ನಿಂದ. ಪ್ರಳಯ ಕಾಲದ ಯಾವುದೋ ಎಷ್ಟೋ ಒಂದು ಟೈಮಿನಲ್ಲಿ ಏನನ್ನು ನೆನಪಿಸ್ಕೊಳ್ಳಲ್ಲ, ಆರಾಮವಾಗಿ ಇರ್ತಾನೆ. ಗಾಢವಾದ ನಿದ್ರೆಯಿಂದ ಎದ್ದು ಕೂಡಲೇ ಎಲ್ಲ ನೆನಪಾಗತ್ತೋ ಇಲ್ವೋ? ಅವನ ಹೆಸರು ನೆನಪಾಗತ್ತೆ, ಎಲ್ಲವೂ ನೆನಪಾಗತ್ತೆ. ಅದೇ ರೀತಿ ವೇದ ಯಾಕೆ ಆಗಬಾರದು? ನೀವು ಇಷ್ಟೊಂದು ಹಠ ಯಾಕೆ ಹಿಡಿಯೋದು? ನಿತ್ಯ ಆಗಿತ್ತೆಯ, ಯಾವಾಗಲೂ ದೇವರ ಬುದ್ಧಿಯಲ್ಲಿ ಉಳಿಯುತ್ತೆ ಅಂತ. ಅದಕ್ಕೆ ಹೇಳ್ತಾರೆ ಪ್ರತ್ಯಭಿಜ್ಞಾ ವಿರೋಧಸ್ಯ ಉಕ್ತತ್ವಾತ್. ರಿಮೆಂಬರೆನ್ಸ್ ಏನಿದೆ, ಆ ದೇವರ ರಿಮೆಂಬರೆನ್ಸ್ ಅಷ್ಟೊಂದು ಪವರ್ಫುಲ್. ಅದು ಹಾಗೇ ಇಟ್ಟುಕೊಂಡಿದೆ, ಅದು ಅವನಿಗಿರುವಂತಹ ಶಕ್ತಿ. ಹಾಗಾದರೆ ಪುರಾಣವೂ ನೆನಪಲ್ಲಿರಬೇಕು. ಹೌದು, ಪುರಾಣವೂ ನೆನಪಲ್ಲುಂಟು. ಆದರೆ ದೇವರೇನು ಮಾಡ್ತಾನೆ? ವೇದದ ತರಹ ಪುರಾಣ ಆಗಬಾರದು ಅಂತ ಹೇಳಿ ವೇದದ ಸ್ಥಾನಕ್ಕಿಂತ ಪುರಾಣವನ್ನು ತಾನೇ ಕೆಳಗಡೆ ಸೆಳೆಯುತ್ತಾನೆ. ಅದಕ್ಕೆ ಬೇರೆ ಶಬ್ದಗಳನ್ನು ಬಳಸ್ತಾನೆ. ಒಂದು ಕಾಲದಲ್ಲಿ ಜನಾರ್ದನಂ ನಮಸ್ಕೃತ್ಯ ಅಂತಿರುತ್ತೆ ಅಷ್ಟೇ, ನರಂ ಚೈವ ನರೋತ್ತಮಂ ಅಂತ ಇರುತ್ತೆ. ಅತ ಆತ್ಮಗುಣೆ ಆಕಾಶಗುಣೆ ಶಬ್ದೇ ವ್ಯಜ್ಯಮಾನಾ ವರ್ಣಾದಯ ತತ್ ಕ್ರಮಾತ್ಮಕೋ ವೇದಶ್ಚ ನಿತ್ಯ ಏವ. ಅತಃ ಆ ಕಾರಣದಿಂದ ಆಕಾಶಗುಣೆ ಶಬ್ದೇ, ಆಕಾಶದ ಕ್ವಾಲಿಟಿ ಯಾವುದು? ಶಬ್ದ. ಆ ಶಬ್ದದ ಒಳಗಡೆ ಅಭಿವ್ಯಕ್ತ ಆಗೋದು ವರ್ಣ. ನಾವೀಗ ಅ ಅಂತ ಹೇಳ್ತೇನೆ, ನೀವು ಕೇಳ್ತಾ ಇರೋದು ಧ್ವನಿ. ಈ ಧ್ವನಿ ಅ ಅಂತ ಇದೆಯಲ್ಲ, ಈ ಅ ಇದೆಯಲ್ಲ, ಅದು ರತ್ನ ಇದ್ದ ಹಾಗೆ. ನನ್ನ ಧ್ವನಿ ಇದೆಯಲ್ಲ, ಅದು ಪೆಟ್ಟಿಗೆ ಇದ್ದ ಹಾಗೆ. ಆ ಪೆಟ್ಟಿಗೆಯ ಮೂಲಕ ವರ್ಣ ಗೊತ್ತಾಗತ್ತೆ. ವರ್ಣ ಮತ್ತೆ ಧ್ವನಿಗೆ ಇರುವಂತಹ ವ್ಯತ್ಯಾಸ ತಿಳ್ಕೊಳ್ಳಿ. ಅ ಅಂತನ್ನೋದು ಈ ಟೋನು, ಈ ಪಿಚ್ಚು, ಇದೆಲ್ಲ ಧ್ವನಿ. ಈ ಧ್ವನಿ ಹೀಗೆ ಮೂಡಿ ಬರಬೇಕು ಅಂತಂದರೆ ಕಾರಣ ಯಾವುದೋ ಒಂದು ವಸ್ತು ಇರಬೇಕು, ಅದೇ ವರ್ಣ. ಬೇರೆ ಬೇರೆ ಪಿಚ್ಚಿನ, ಬೇರೆ ಬೇರೆ ಟೋನಿನ ಎಲ್ಲರೂ ಕೂಡ ಅ ಅನ್ನೋದನ್ನು ಹಾಗೆ ಉಚ್ಚಾರ ಮಾಡ್ತಾರೆ. ಅವರವರ ತಾರ ಬೇರೆ, ಅವರವರ ಮಂದ್ರ ಬೇರೆ ಅಲ್ವಾ? ಅವನು ತಾರವೇ ಬೇರೆ,
ಇವಂದು ಬೇಸ್ ವಾಯ್ಸು, ಇವಂದು ಪೀಚಲು ವಾಯ್ಸು, ಇದು ಎಲ್ಲ ಕಡೆ ಒಂದೇ, ಧ್ವನಿ ಮಾತ್ರ ಬದಲಾವಣೆ. ಭಾಷೆಗಳು ಬೇರೆ ಬೇರೆ ಇರಬಹುದು. ಇಂಗ್ಲೀಷಿನವರು ABC ಅಂತ ಅನ್ಬಹುದು, ಸಾ ಬಳಸಲ್ವ ಅವರು? ಸರ್ಟನ್ ಅಂತಾರೆ. ಕಾ ಬಳಸಲ್ವ ಅವರು? ಕಾಲ್ ಅಂತಾರೆ. ಚಾ ಬಳಸಲ್ವಾ? ಚೇಂಬರ್ ಅಂತಾರೆ. ವರ್ಣ ಅದೇ, ಧ್ವನಿ ಬೇರೆ. ಅವರು ಇನ್ನೂ ಭೀಕರ, ಸಂಜ್ಞೆ ಬೇರೆ, ಅಕ್ಷರಗಳವೇ, ವರ್ಣಗಳವೇ. ಹೀಗಾಗಿ ಇಷ್ಟು ಸೂಕ್ಷ್ಮ ಇದೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ಆಕಾಶ ಗುಣೇ ಶಬ್ದೆ, ಆಕಾಶದ ಕ್ವಾಲಿಟಿಯಾದ ಶಬ್ದದಲ್ಲಿ ವರ್ಣಗಳು ಅಭಿವ್ಯಕ್ತ ಆಗ್ತವೆ ನಮ್ಮಲ್ಲಿ. ಆದರೆ ನಮ್ಮ ಶಬ್ದಗಳೆಲ್ಲ ಹೀಗೆ ಇದೇ ಆರ್ಡರ್ನಲ್ಲಿರುತ್ತೆ ಅಂತ ಇಲ್ಲ, ಒಂದೊಂದು ಸರ್ತಿ ಒಂದೊಂದು ಆರ್ಡರ್ನಲ್ಲಿ ಹೇಳುತ್ತೇವೆ. ತತ್ ಕ್ರಮಾತ್ಮಕೋ ವೇದ. ಆದರೆ ಯಾವುದೋ ಒಂದು ವೇದ ಅದರ ಪರ್ಫೆಕ್ಟ್ ಆದ ಕ್ರಮವನ್ನು ಒಳಗೊಂಡಿದೆ. ಇದನ್ನ ಸಂಸ್ಕೃತದಲ್ಲಿ ನಿಯತ ಆನುಪೂರ್ವವನ್ನು ಪ್ರಯೋಗ ಮಾಡ್ತೀರ. ಹಾಗೆ ರಿಪೀಟ್ ಮಾಡಿ, ಆಯ್ತು ಅವತ್ತು ರಿಪೀಟ್ ಮಾಡಿದೆ, ಮಾರನೇ ದಿವಸ ರಿಪೀಟ್ ಮಾಡಿ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದ್ರ ಮಾರನೇ ದಿವಸ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದು ವರ್ಷ ಆದಮೇಲೆ ಅದನ್ನೇ ರಿಪೀಟ್ ಮಾಡಿ, ವ್ಯತ್ಯಾಸ ಆಗತ್ತೆ. ನೋಡಿ, ನಮ್ಮ ಏನೊಂದು ಕ್ರಮ ಇದೆ ಅದೆಲ್ಲ ಬದಲಾಗುತ್ತೆ. ಆದರೆ ದೇವರು ವೇದವನ್ನು ಉಚ್ಚಾರ ಏನು ಮಾಡ್ತಾನಲ್ಲ, ಆ ಕ್ರಮ ಬದಲಾವಣೆನೇ ಆಗಲ್ಲ. ಯಾಕೆಂದರೆ ದೇವರ ಸಂಕಲ್ಪ ಹಾಗೆ. ಅದರಿಂದಾಗಿ ಆ ವೇದ, ಆ ತರಹದ ವೇದ ನಿತ್ಯ, ಅದನ್ನು ನಿತ್ಯ ಅಂತಲೇ ಚಿಂತಿಸಬೇಕು ಅಂತ ಮಧ್ವಾಚಾರ್ಯರ ಮಾತು. ಇದರ ನ್ಯಾಯರತ್ನಾವಳಿ, ಆಮೇಲೆ ಪಂಡಿತಾಚಾರ್ಯರ ಮಾತು, ಇವುಗಳನ್ನು ನಾನು ಮುಂದಿನ ಬಾರಿಯೇ ಹೇಳ್ತೇನೆ. 15 ನಿಮಿಷ ಆಗಿದ್ದು ವಸ್ತುತಃ. ಕಾರಣ ಏನು ಅಂತಂದರೆ, ಇದು ಬಹಳ ಫ್ಲಕ್ಚುಯೇಟ್ ಆಗ್ತಾ ಇದೆ. ಏನು ಇಂಟರ್ನೆಟ್, ಅದರಿಂದಾಗಿ ಮತ್ತೆ ಮುಂದಿನ ಬಾರಿ ನ್ಯಾಯರತ್ನಾವಳಿ ಮತ್ತೆ ಇದನ್ನ ಹೇಳ್ತೇನೆ. ಅದು ತತ್ವಮಂಜರಿ. ಸತ್ಯಕಾಮರದ್ದು ಅದೇ. ಇಲ್ಲ, ವರ್ಣಗಳು ಪದಗಳು ನಿತ್ಯ ಅಂತ ಆಯ್ತು. ವೇದದ ವರ್ಣಗಳು ಮತ್ತು ಪದಗಳನ್ನು ಇಂಟೆನ್ಷನಲಿ ದೇವರು ಹಾಗೆ ಉಳಿಸ್ಕೊಂಡಿದ್ದಾನೆ. ಅವನ ಸಂಕಲ್ಪ ಏನಿದೆ ಅದಕ್ಕೆ ವಿರುದ್ಧವಾದದ್ದು ನಿಮ್ಮ ಮಾತು. ಹಾಗೇನಾದ್ರು ಇದ್ದಿದ್ರೆ ಅದನ್ನು ಖಂಡನೆ ಮಾಡ್ತಾ ಇರಲಿಲ್ಲ. ಹೀಗೆ ತಿಳ್ಕೊಳ್ಳಿ, ತೊಂದರೆ ಇಲ್ಲ ಅಂತ ಇದ್ರೆ ಅದನ್ನೇನು ಖಂಡನೆ ಮಾಡಲ್ಲ. ಅಭಿಪ್ರಾಯ ಅವ್ರು ಹೇಳೋದು ಅಭಿಪ್ರಾಯ ಒಂದೇ ಅಂತ, ಅಭಿಪ್ರಾಯ ಹಂಗೆ ಇರುತ್ತೆ, ಅದರಿಂದ ಅದು ನಿತ್ಯ ಅಂತ. ಅಭಿಪ್ರಾಯ ಇರ್ಬೇಕಂದ್ರೆ ಆ ವಾಕ್ಯಗಳು ಇರ್ಬೇಕಲ್ಲ. ಅಲ್ಲ, ಅದೇ ಆ ವಾಕ್ಯ ಸೂಕ್ಷ್ಮ ರೂಪದಲ್ಲಿರುತ್ತೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನಾಳೆ ಹೀಗೆ ಇರ್ಲಿಲ್ಲ ಅಂದ್ರೆ ಮತ್ತೆ ಯಾವಾಗ ಹೇಳ್ತೀವಿ ನೋಡಿ, ವರ್ಣ ಬೇರೆ ಆಗಿದೆ, ಅದಕ್ಕೆ ಅದು ಅನಿತ್ಯ. ಅದೇ ಹಾಗೆ ಹೇಳ್ಬೇಕಾಗತ್ತೆ. ಅದಕ್ಕೆ ಅವರೆಲ್ಲ ಹೇಗೆ ಅಂದರೆ, ಮನುಷ್ಯನ ರೂಪದಿಂದಲೇ ಒಂದೊಂದು ಪ್ರಜ್ಞೆ. ಕೆಲವೊಂದೇನಾಗತ್ತೆ, ಆಯಾ ಒಂದು ಸಂಗತಿಗಳಿಗೆ ಆಯಾ ಮರ್ಯಾದೆಯನ್ನು ಅನುಸರಿಸಬೇಕಾಗತ್ತೆ. ನಾವೀಗ ಅದು ಮಾಡ್ತಾ ಇಲ್ಲ. ನಮಗೆ ಹೇಗೆ ಅಂತಂದರೆ, ಎಲ್ಲಕ್ಕೂ ತಲೆಗೆಲ್ಲ ಒಂದೇ ಮಂತ್ರ. ನಮಗೆ ಆ ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈ ಕಾಲದ ಹಿನ್ನೆಲೆಯಲ್ಲಿಯೇ ಆ ಕಾಲವನ್ನು ನಾವು ದೇವರ ಮೇಲೆ ಆಕ್ಷೇಪ ಮಾಡಬೇಕಾದ್ರೂ ಅದೇ, ದೇವ್ರು ಯಾಕೆ ಹೀಗೆ ಮಾಡ್ತಾನೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾನೇ ದೇವರಾಗಿದ್ದರೆ ಇವ್ರು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದ, ಇವ್ರು ಕೇಳಿದ ಪ್ರಶ್ನೆಗೆ ಇವ್ರು ಹೇಳೋ ರೀತಿಯಲ್ಲಿ ನಾನು ಇರ್ತಾ ಇದ್ದ. ಅದು ನಂಗೆ ಯೋಚನೆ ಮಾಡಲ್ಲ. ಎಲ್ಲ ನಮ್ಮ ಲೆವೆಲ್ಲಿನಲ್ಲಿ, ನಮ್ಮ ಕಾಲದಲ್ಲಿ ನಾವು ಮಾಡ್ತಾ ಇರುವ ಯೋಚನೆಗಳು. DVG ಅವರಾಗಲಿ, ಬೇರೆ ಸತ್ಯಕಾಮರಾಗಲಿ, ಅವ್ರ ನೆಲೆಯಲ್ಲಿ ನಿಂತು ನೋಡಿದ್ರು. ನನಗೆ ನೆನಪಿನ ಶಕ್ತಿ ಹಾಗಿಲ್ಲ, ನನ್ನ ಸಂಕಲ್ಪ ಹಾಗಿಲ್ಲ. ಆದ್ದರಿಂದಾಗಿ ನಾನೇನು ಮಾಡಬೇಕು, ನನಗಂತೂ ಹಿಂಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ಅದು ನೆನಪಲ್ಲೂ ಇರಲ್ಲ. ಅದರಿಂದಾಗಿ ಪ್ರಾಯ
ವೇದವು ಹೀಗೆ ಇರಬೇಕು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ರು. ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಅದು ಹೌದು. ನಿತ್ಯತ್ವ ಅನ್ನೋದು ಅವ್ರಿಗೆ ವರ್ಣನಿತ್ಯತ್ವವನ್ನ ಹೇಳೋರು ಯಾರು ಇರಲಿಲ್ಲ. ಯಾಕಂದ್ರೆ ಇಲ್ಲ ಅವ್ರು. ಇಲ್ಲ ಅಂದ್ರೆ ಮಧ್ವಾಚಾರ್ಯರು ವರ್ಣನಿತ್ಯತ್ವವನ್ನ ಇಷ್ಟು ಚೆನ್ನಾಗಿ ಭಟ್ಟ ಕೂಡ ವೇದ ಅನ್ನೋ ದೇವರ ರಚನೆ ಅಂತ ನಾವು ಅವರೆಲ್ಲ ವೇದದ ಅಪೌರುಷೇಯತ್ವವನ್ನು ಒಪ್ಪಲ್ಲ ತಾರ್ಕಿಕರೆಲ್ಲ. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಅವ್ರ ಲೆವೆಲಲ್ಲಿ ಯೋಚನೆ ಅವ್ರು ಹೇಳಿದವ್ರು ಯಾರು ಅನ್ನೋದು ನೋಡ್ಬೇಕಾಗತ್ತೆ. ಉದಾಹರಣೆಗೆ ಇದನ್ನು ಗಣೇಶು ವಿರಕ್ತ ರಾಷ್ಟ್ರಕ್ಕೆ DVG ಅಂತ ಹೇಳಿ ಒಂದು ಪುಸ್ತಕ ಇದೆ, ಅದರಲ್ಲಿ ಬರೆದಿದ್ದಾರೆ. ಇದು DVG ಬಗ್ಗೆ ಬರಿತಾ ಒಮ್ಮೆ ವಿದ್ಯಾಮಾನ್ಯರು ಒಂದು ಕಡೆ ಹೇಳಿದರಂತೆ, ಬ್ರಹ್ಮದೇವರು ನೀನು ಅವಧ್ಯ ಅಂತ ವರ ಕೊಟ್ಟರು ಹಿರಣ್ಯಕಶಿಪುವಿಗೆ. ಅವಧ್ಯನಾಗುವಂತ ವರ ಕೊಟ್ಟರು. ಅವಧ್ಯ ಅಂದ್ರೆ ಏನರ್ಥ? ಯಾರಿಂದಲೂ ಸಾಯದಿರು ಅಂತ ಅರ್ಥ. ಆದರೆ ದೇವರು ಕೊಂದುಬಿಟ್ನಲ್ಲ, ಬ್ರಹ್ಮದೇವರ ಮಾತನ್ನ ಮೀರಿದ ಹಾಗಾಯ್ತಲ್ಲ. ಇಲ್ಲ, ಕರೆಕ್ಟ್. ಅವಧ್ಯ ಅಂದ್ರೆ ಬ್ರಹ್ಮ. ಅಯಿತಿ ಬ್ರಹ್ಮ ಅವಧ್ಯ, ಬ್ರಹ್ಮನಿಂದ ವಧ್ಯನಾಗುವಂತ ಅರ್ಥ ಅಂತ ಯಾರು ಹೇಳಿದ್ದು? ವಿದ್ಯಾಮಾನ್ಯರು ಹೇಳಿದ್ದು. DVG ಅವರು ಇದನ್ನು ಕೇಳಿದ್ರಂತೆ. ಹೌದಾ? ಹಾಗಾದ್ರೆ ಅಮೇಧ್ಯ ಅನ್ನೋದಕ್ಕೇನರ್ಥ? ಮೇಧ್ಯ ಅಂದ್ರೆ ಪವಿತ್ರ, ಅಮೇಧ್ಯ ಅಂದ್ರೆ ಏನರ್ಥ ಕೇಳ್ಕೊಂಬನ್ನಿ. ಅವ್ರಿಗೆ ಹೇಳಬೇಕಿತ್ತು ಬ್ರಹ್ಮದೇವರು ಪ್ರಯೋಗ ಮಾಡಿದ್ರೆ ಮಾತ್ರ ಈ ಅರ್ಥ ಅಂತ ಹೇಳಿದ್ದೇ ವಿನಃ ನಾನು ನೀನು ಅಲ್ಲ. ನಮ್ಮ ಲೆವೆಲ್ನಲ್ಲಿ ಇದು ಕರೆಕ್ಟ್, ಆದರೆ ಅವರ ಲೆವೆಲ್ನಲ್ಲಿ ಅಂತಂದ್ರೆ ಪರಮಾತ್ಮನೇ. ಯಾರು ಹೇಳ್ತಾರೆ ಅವ್ರ ಮಾತನ್ನ ಲೆವೆಲಲ್ಲಿ ನಾವು ನೋಡ್ಬೇಕಾದ್ರೆ ಕೆಲವೊಂದು ಆ ಕಾಲದಲ್ಲಿ ಹೇಗಿತ್ತು ಅನ್ನೋದು ನೋಡ್ಬೇಕು. ಗಣೇಶ್ ಅವ್ರಿಗೆ DVG ಅವರು ಅಲ್ಲ, DVG ಅವರು ಜೊತೆಗೆ ನಮ್ಮ ಇವರು ಇದ್ದಾರಲ್ಲ, SR ರಾಮಸ್ವಾಮಿ ಅವರು ನಿಡುಗಾಲದಲ್ಲಿ ಜೊತೆಗಿದ್ದವರು, ಅವ್ರು ಹೋಗೋ ತನಕ ಜೊತೆಗಿದ್ದವರು. ಅವ್ರು ಹೇಳಿದ್ದನ್ನೆಲ್ಲ ಬರ್ಕೊಳ್ತಾ ಇದ್ರು. ಅವರು ಹೇಳಿದ್ದನ್ನ ಇವರು ಬರೆದಿದ್ದಾರೆ. ಇರಲಿ, ಅದು ಏನು ಬೇಕಾದ್ರೆ ಇರಲಿ. ಮೇಧ್ಯ ಅಂದ್ರೆ ಪವಿತ್ರ, ಮೇಧ್ಯ ಅಂದ್ರೆ ಯಜ್ಞಕ್ಕೆ ಅರ್ಹವಾದದ್ದು. ಮೇಧ ಅಂದ್ರೆ ಯಜ್ಞ. ಅಶ್ವಮೇಧ ಅಂದ್ರೆ ಗೊತ್ತಾಯ್ತಲ್ಲ, ಅಶ್ವಪ್ರಯೋಜ್ಯವಾದ ಯಜ್ಞ. ಮೇಧ ಅಂತಂದ್ರೆ ಯಜ್ಞ. ಮೇಧ್ಯ ಅಂದ್ರೆ ಯಜ್ಞಕ್ಕೆ ಅರ್ಹವಾದದ್ದು ಮೇಧ್ಯ. ಅಮೇಧ್ಯ ಅಂದ್ರೆ ಯಜ್ಞಕ್ಕೆ ಅರ್ಹವಾದದ್ದಲ್ಲ. ಅಂದ್ರೆ ಅರ್ಥಾದರ್ಥ ಏನು? ಅಪವಿತ್ರ ಅಂತ. ಅದು ಇವತ್ತು ಎಲ್ಲೆಲ್ಲಿಗೂ ಹೊರಟೋಗಿದೆ. ಇವರು ಆ ಅರ್ಥದಲ್ಲಿ ಅಲ್ಲ, ಬ್ರಹ್ಮದೇವರು ಹೇಳಿದ್ರೆ ಆ ಅರ್ಥ ಇದೆ. ನಾವು ಬ್ರಹ್ಮದೇವರಲ್ಲ. ಬ್ರಹ್ಮದೇವರು ಯಾವ್ದಾದ್ರು ಮಾತು ತಗೊಂಡ್ಬನ್ನಿ, ಅದಕ್ಕೆ ಅರ್ಥ ಹೇಳೋಣ ಬೇಕಂದ್ರೆ. ಇಷ್ಟು ಕಾಮನ್ ಸೆನ್ಸ್. ಅದರಿಂದಾಗಿ ನಮಗೆ ಇವಾಗ ಆಗ್ತಾ ಇರೋದು ಅದು. ವೇದ ನಿತ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನನಗೆ ನೆನ್ಪಿಟ್ಕೊಳ್ಳಿಕ್ಕಾಗಲ್ಲ. ನೆನ್ಪಿಟ್ಕೊಳ್ತಾ ಇರೋದು ದೇವರು ಹೇಳ್ತಾ ಇರೋದು. ಬ್ರಹ್ಮದೇವರು ಕೇಳೋದೇ ಬೇಕಾಗಿಲ್ಲ. ತಂದೆಗೆಲ್ಲ ಇಂಥ ಪ್ರಶ್ನೆ ಕೇಳಿದ್ರೆ ನಾವು ಬಾರಿಸ್ತಿದ್ರು ಅಲ್ಲೇ. ಅದೇ ಇಲ್ಲ, ಪುರಾಣಗಳನ್ನು ಇದನ್ನ ಸೇವೆ ಮಾಡೋದು ಅಲ್ಲ, ಅದೇ ಅದನ್ನ ಬರಬಾರ್ದು ಅಂತ. ಅದೇಪ್ಪ, ಅದೆಲ್ಲ ಅವ್ರಿಗೆ ಗೊತ್ತಿಲ್ವಲ್ಲ. ಅವ್ರು ಹೇಳೋರು ಯಾರು? ನಿಮಗೆ ಇವತ್ತು ಮಧ್ವರನ್ನು ಮಿಸ್ ಮಾಡಿಕೊಂಡದ್ರಿಂದ ಭಾರತೀಯ ಸಿದ್ಧಾಂತ ಎಷ್ಟು ಕಳಪೆಯಾಗಿದೆ ಅಂತ ಹೇಳಿ ತೋರಿಸ್ಕೊಡೋರು ಯಾರು? ಅವ್ರಿಗೆ ಹೇಳೋರು ಯಾರು? ಇರಲಿ, ಒಟ್ಟು ಇದಾಗಿದೆ. ಇದನ್ನು ಮತ್ತೆ ಮಾಡುವ. ಈ ನಚನಿತ್ಯತ್ವವಿನ ವೇದಾನಾಂ ಅಂದರೆ ದೇವರ ಲೆವೆಲಲ್ಲಿ ನೋಡಬೇಕು. ದೇವರು ನಿತ್ಯ ಸ್ವತಂತ್ರ, ನಿತ್ಯ ಪ್ರಜ್ಞ. ಅವನು ವೇದವನ್ನು ಯಾವಾಗಲೂ ಹಾಗೇ ಇಟ್ಕೊಂಡು ಬಂದಿರ್ತಾನೆ. ಅದೇ ಕ್ರಮ, ಅದೇ ವರ್ಣ, ಅದೇ ಸ್ವರ, ಅದೇ ಭಾವದಲ್ಲಿ ಹೇಳಿಕೊಂಡು ಬಂದಿರ್ತಾನೆ. ಹೀಗಾಗಿ ಇಲ್ಲಿ ತನಕ ಅದು ಹಾಗೆ ಅದೇ ಅವೇದ್ಯ ಅಂದ್ರೆ ಈಗ ಅಂದ್ರೆ ಬ್ರಹ್ಮ, ಅವನಿಂದ ಹುಟ್ಟಿದ ಪದಾರ್ಥಗಳಂತ ದರ್ಪೆ ಏನಿದೆ ಅದು ಪವಿತ್ರ ಅಂತಾನೆ ಆಗುತ್ತೆ. ಅವೇದ್ಯ ಅಲ್ಲ, ಅದೇ ಅಲ್ಲಲ್ಲ, ಅವ್ರು